ಎಲ್ಲರಿಗೂ ನಮಸ್ಕಾರ. ನಾನು ರಾಜಶೇಖರ್ ವಣಕೇರಿ. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ವಿಷಯ ರಾಷ್ಟ್ರೀಯ ಶಿಕ್ಷಣ ನೀತಿ 2020. ಮಾನ್ಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರವು ಈ ವರ್ಷದಿಂದ ಡಿಗ್ರಿ ಕಾಲೇಜುಗಳಲ್ಲಿ ಈ ವರ್ಷ ಪ್ರವೇಶವನ್ನು ಪಡೆಯುವ ಪ್ರಥಮ ವರ್ಷದ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ಕೋರ್ಸನ್ನು ಪ್ರಾರಂಭಿಸಿದೆ. ವಿದ್ಯಾರ್ಥಿಗಳಲ್ಲಿ ಮತ್ತು ಉಪನ್ಯಾಸಕರಲ್ಲಿ ಸಾಕಷ್ಟು ಗೊಂದಲಗಳಿವೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಏನು, ಅದರಲ್ಲಿ ಇದ್ದಿರ್ತಕ್ಕಂತಹ ಈ ಮಲ್ಟಿ ಡಿಸಿಪ್ಲಿನರಿ, ಮಲ್ಟಿ ಎಂಟ್ರಿ, ಮಲ್ಟಿ ಎಕ್ಸಿಟ್, ಈ ಥರ ಬೇರೆ ಬೇರೆ ಒಂದು ವಿಧಾನಗಳ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ವಿದ್ಯಾರ್ಥಿಗಳಲ್ಲಿ ಮತ್ತು ಉಪನ್ಯಾಸಕರಲ್ಲಿ ಇದೆ. ಇವತ್ತು ನಿಮ್ಮ ಬಳಿ ಅಡಗಿರುವ ಆ ಒಂದು ಕೆಲವೊಂದು ಸಂಶಯಗಳಿಗೆ ನಾನು ಪರಿಹಾರವನ್ನು ಕೊಡಲು ಬಯಸುತ್ತೇನೆ. ವಿದ್ಯಾರ್ಥಿಗಳೇ, ನಾವೆಲ್ಲ ಇಲ್ಲಿವರೆಗೂ ಡಿಗ್ರಿಯನ್ನು ನೋಡಿದ್ದೀವಿ. ನಾವು ಡಿಗ್ರಿಯಲ್ಲಿ 3 ಐಚ್ಛಿಕ ವಿಷಯಗಳನ್ನು ಆರಿಸಿಕೊಳ್ಳಬಹುದಾಗಿತ್ತು. ಆದರೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು ಪದವಿಯಲ್ಲಿ ಬರೀ 2 ವಿಷಯಗಳನ್ನು ನಾವು ಐಚ್ಛಿಕವಾಗಿ, ಅಂದರೆ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ ಅಂತ ಹೇಳಿ ಕರೀತಾರೆ. ಸೊ ಉದಾಹರಣೆಗೆ, ಇವಾಗ ಒಬ್ಬ ವಿದ್ಯಾರ್ಥಿಯು BA ಪ್ರಥಮ ಒಂದು ಸೆಮಿಸ್ಟರ್ಗೆ ಪ್ರವೇಶವನ್ನು ಪಡೆದಾಗ ಆ ವಿದ್ಯಾರ್ಥಿಯು ತನ್ನ ಕಲೆಗೆ ಸಂಬಂಧಪಟ್ಟ ಹಾಗೆ 2 ವಿಷಯಗಳು, ಕಲಾ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ 2 ವಿಷಯಗಳು, ಉದಾಹರಣೆಗೆ ಇತಿಹಾಸ ಮತ್ತು ಸಮಾಜಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ, ಆಮೇಲೆ ಇತಿಹಾಸ ಮತ್ತು ಮನೋವಿಜ್ಞಾನ, ಈ ಥರ ಓಕೆ, ಕನ್ನಡ ಮತ್ತು ಇತಿಹಾಸ. ಸೊ ಈ ಥರ ಅವನು 2 ವಿಷಯಗಳನ್ನು ಅವನು ಮುಖ್ಯವಾಗಿ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ನಲ್ಲಿ ಅವನು ತನಗೆ ಸಂಬಂಧಪಟ್ಟ ಹಾಗೆ 2 ಮುಖ್ಯವಾಗಿರ್ತಕ್ಕಂಥ ಐಚ್ಛಿಕ ವಿಷಯಗಳನ್ನ ಆರಿಸಿಕೊಳ್ಬೇಕು. ಇನ್ನು BSc ಕಡೆ ನೋಡಿದ್ರೆ ಅವರು ಯಾವುದಾದ್ರು 2 ವಿಷಯಗಳು, ಫಿಸಿಕ್ಸ್ ಅಥವಾ ಬಾಟನಿ, ಫಿಸಿಕ್ಸ್ ಮತ್ತು ಬಾಟನಿ, ಕೆಮಿಸ್ಟ್ರಿ ಮತ್ತು ಜಿಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಮೈಕ್ರೋಬಯಾಲಜಿ, ಈ ಥರ 2 ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್ಗಳನ್ನು ಅವನು ಆಯ್ಕೆ ಮಾಡಿಕೊಳ್ಳಬೇಕು. ಅದನಂತರ ಮತ್ತೊಂದು ಡಿಸಿಪ್ಲಿನ್ ಎಲೆಕ್ಟಿವ್ ಕೋರ್ಸ್, ಅಲ್ಲಿ ಅವನು ವಿದ್ಯಾರ್ಥಿಯು ತನ್ನ ಒಂದು ಸಂಬಂಧಪಟ್ಟಿರ್ತಕ್ಕಂತಹ ಐಚ್ಛಿಕ ವಿಷಯಗಳಲ್ಲಿ ಒಂದನ್ನು ಅವನು ಎಲೆಕ್ಟಿವ್ ಆಗಿ ಆರಿಸಿಕೊಳ್ಳಬೇಕು. ಆಮೇಲೆ ಇನ್ನೊಂದರಲ್ಲಿ ಅವನು ಓಪನ್ ಎಲೆಕ್ಟಿವ್. ಸೊ ಆ ಓಪನ್ ಎಲೆಕ್ಟಿವ್ನಲ್ಲಿ ಅವನು ತನಗೆ ಸಂಬಂಧವಿಲ್ಲದ ಬೇರೆ ವಿಷಯಗಳು, ಅಂದರೆ ಉದಾಹರಣೆಗೆ ಕಲಾ ವಿದ್ಯಾರ್ಥಿಯು ವಿಜ್ಞಾನ ವಿದ್ಯಾರ್ಥಿಯು ಕಲಾ ವಿಷಯಗಳನ್ನು ಅಥವಾ ವಾಣಿಜ್ಯ ವಿಷಯಗಳನ್ನು, ಈ ಥರ ಅವನಿಗೆ ಅಭ್ಯಾಸ ಮಾಡಲು ಅವಕಾಶವಿದೆ. ಸೊ ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ನೆನಪು ಇಟ್ಟುಕೊಳ್ತಕ್ಕಂಥದ್ದು ಏನಪ್ಪಾ ಅಂದರೆ, ಇಲ್ಲಿ ಫಸ್ಟ್ ಇರತಕ್ಕಂಥದ್ದು ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್. ಅಂದರೆ ಇಲ್ಲಿ ನಿಮಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಒಂದು ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ಯಾವುದಾದರೂ 2 ವಿಷಯಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಸೊ ಇನ್ನೊಂದು ವಿಷಯ ಡಿಸಿಪ್ಲಿನ್ ಎಲೆಕ್ಟಿವ್. ಅಲ್ಲಿ ನಿಮಗೆ ಆಸಕ್ತಿ ಇರ್ತಕ್ಕಂತಹ ನಿಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ನೀಡ್ತಕ್ಕಂತಹ ಸಾಕಷ್ಟು ವಿಷಯಗಳು ಅಲ್ಲಿರ್ತವೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯವನ್ನು ನೀವು ಎಲೆಕ್ಟಿವ್ ಆಗಿ ಸ್ಟಡಿ ಮಾಡಬೇಕು. ಆಮೇಲೆ 3ನೇದಾಗಿ ಓಪನ್ ಎಲೆಕ್ಟಿವ್. ಓಪನ್ ಎಲೆಕ್ಟಿವ್ ಅಂದರೆ ಇಲ್ಲಿ ನಿಮಗೆ ಸಂಬಂಧವಿಲ್ಲದ, ಅಂದರೆ ಉದಾಹರಣೆಗೆ ಕಲಾ ವಿದ್ಯಾರ್ಥಿಯು ವಿಜ್ಞಾನ ಅಥವಾ ವಾಣಿಜ್ಯ ವಿಷಯಗಳನ್ನು, ವಿಜ್ಞಾನ ವಿದ್ಯಾರ್ಥಿಯು ಕಲಾ ಮತ್ತು ವಾಣಿಜ್ಯ ವಿಷಯಗಳನ್ನು, ಅಥವಾ ವಾಣಿಜ್ಯ ವಿದ್ಯಾರ್ಥಿಯು ಕಲಾ ಮತ್ತು ವಿಜ್ಞಾನದ ವಿಷಯಗಳನ್ನು ಇಲ್ಲಿ ನಾವು ಆರಿಸಿಕೊಳ್ಳಬೇಕು.
ಇದು ಮೂರನೇದು. ಫಸ್ಟ್ ಒನ್ ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ಸ್, ಅಲ್ಲಿ 2 ವಿಷಯಗಳು. ಇನ್ನೂ ಒಂದು ಡಿಸಿಪ್ಲಿನ್ ಎಲೆಕ್ಟಿವ್, ಅಲ್ಲಿ 1 ವಿಷಯ. ಆಮೇಲೆ ಮೂರನೇದಾಗಿ ಓಪನ್ ಎಲೆಕ್ಟಿವ್, ಅಲ್ಲಿ 1 ವಿಷಯ. ಆಮೇಲೆ ನಾಲ್ಕನೇದಾಗಿ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸಸ್, ಇಲ್ಲಿ ಸಾಮರ್ಥ್ಯ ವರ್ಧನ ಕೋರ್ಸ್ಗಳು ಸಹ ಇವೆ. ಅದರಲ್ಲಿ ನಾವು ಕಂಪಲ್ಸರಿಯಾಗಿ ನಾವು ಅಧ್ಯಯನ ಮಾಡ್ತಕ್ಕಂತಹ ಈ ವಿಷಯಗಳು. ಇಲ್ಲಿ ನಾವು ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಪರಿಸರ ಅಧ್ಯಯನ, ಪರಿಸರ ವಿಜ್ಞಾನ ಮತ್ತು ಭಾರತದ ಸಂವಿಧಾನ, ಈ 2 ವಿಷಯಗಳನ್ನ ನಾವು ಕಂಪಲ್ಸರಿಯಾಗಿ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ನಲ್ಲಿ ನಾವು ಓದಬೇಕು. ಅದೇ ರೀತಿಯಾಗಿ ಭಾಷಾ ವಿಷಯಗಳಿಗೆ ಬಂದಾಗ ಕನ್ನಡ ಕಂಪಲ್ಸರಿ, ಕನ್ನಡ ಕಂಪಲ್ಸರಿ ಇದೆ. ಇನ್ನೊಂದು ವಿಷಯ, ಕನ್ನಡದ ಜೊತೆ ನೀವು ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಉರ್ದು ಈ ಥರ ಬೇರೆ ಯಾವುದಾದರೂ ಪ್ರಾದೇಶಿಕ ಭಾಷೆಯನ್ನು ನೀವು ಆರಿಸ್ಕೊಳ್ಬೋದು. ಅದು ಆ ಒಂದು ಕಾಲೇಜಿನಲ್ಲಿ ಆ ವಿಷಯ ಇರಬೇಕು. ಆಮೇಲೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್, ಆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ನಲ್ಲಿ ನಿಮಗೆ ಸ್ಕಿಲ್ ಬೇಸ್ಡ್ ಮತ್ತು ವ್ಯಾಲ್ಯೂ ಬೇಸ್ಡ್ ಅಂತಿದೆ. ಒಂದು 4 ವಿಷಯಗಳು ಸ್ಕಿಲ್ ಬೇಸ್ಡ್ ಇವೆ, 4 ವಿಷಯಗಳು ವ್ಯಾಲ್ಯೂ ಬೇಸ್ಡ್ ಇವೆ. ಸ್ಕಿಲ್ ಬೇಸ್ಡ್ನಲ್ಲಿ ಫಾರ್ ಎಕ್ಸಾಂಪಲ್ ಡಿಜಿಟಲ್ ಫ್ಲೂಯೆನ್ಸಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ನೆಕ್ಸ್ಟ್ ಪ್ರೊಫೆಷನಲ್ ಕಮ್ಯುನಿಕೇಶನ್. ಇನ್ನು ವ್ಯಾಲ್ಯೂ ಬೇಸ್ಡ್ಗೆ ಬಂದಾಗ ಹೆಲ್ತ್ ಆ್ಯಂಡ್ ವೆಲ್ನೆಸ್, ಆಕ್ಟಿವಿಟಿ ಬೇಸ್ಡ್ ಕೋರ್ಸ್, ಎಮೋಷನಲ್ ಲರ್ನಿಂಗ್, ಎಥಿಕ್ಸ್ ಆ್ಯಂಡ್ ಸೆಲ್ಫ್ ಅವೇರ್ನೆಸ್. ಸೊ ಈ ಥರ ಒಬ್ಬ ವಿದ್ಯಾರ್ಥಿಯು ತನ್ನ ಪದವಿಯನ್ನು 4 ವರ್ಷದ ಪದವಿಯನ್ನು ಪೂರ್ಣಗೊಳಿಸುವುದರ ಒಳಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು 4 ಕೌಶಲ್ಯ ಆಧಾರಿತ ವಿಷಯಗಳನ್ನು ಮತ್ತು 4 ಮೌಲ್ಯ ಆಧಾರಿತ ವಿಷಯಗಳನ್ನು ಅವನು ಅಭ್ಯಸಿಸುತ್ತಾನೆ. ಆಮೇಲೆ ಇಲ್ಲಿ ಫಸ್ಟ್ ಇಯರ್ ಕಂಪ್ಲೀಟ್ ಆದಮೇಲೆ ಒಬ್ಬ ವಿದ್ಯಾರ್ಥಿಯು ತನ್ನ ಪದವಿಯ ಮೊದಲನೇ ವರ್ಷವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಆ ವಿದ್ಯಾರ್ಥಿಯ ಅನಿವಾರ್ಯ ಕಾರಣಗಳಿಂದ ಅವನು ತನ್ನ ಒಂದು ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಿ ತಾನು ಬೇರೆ ಉದ್ಯೋಗನೋ ಬೇರೆ ವ್ಯವಹಾರನೋ ಮಾಡಬೇಕು ಅಂತ ಅನಿಸಿದರೆ ಆ ವಿದ್ಯಾರ್ಥಿಯು ತನ್ನ 1 ವರ್ಷದ ಕಲಿಕೆಯ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಅವನು ತನ್ನ ಒಂದು ಉದ್ಯೋಗ ವ್ಯಾಪಾರ ಅಥವಾ ಆ ಒಂದು ಸರ್ಟಿಫಿಕೇಟ್ ಮೇಲೆ ಯಾವುದಾದರೂ ಒಂದು ಉದ್ಯೋಗವನ್ನು ಅವನು ಮಾಡಿಕೊಂಡು ಹೋಗ್ಬೋದು. ಆಮೇಲೆ ಮತ್ತೆ ಅವನು 1-2 ವರ್ಷ 3 ವರ್ಷ 4 ವರ್ಷ ಆದಮೇಲೆ ನಾನು ನನ್ನ ಪದವಿಯನ್ನು ಕಂಟಿನ್ಯೂ ಮಾಡ್ತೀನಿ ಅಂದಾಗ ಅವನು ಮತ್ತೆ ಎಲ್ಲಿ ಸ್ಟಾಪ್ ಮಾಡಿದ್ದಾನೆ ಅಂದರೆ 1 ವರ್ಷವನ್ನು ಪೂರ್ಣಗೊಳಿಸಿ ಬಿಟ್ಟರೆ ಸರ್ಟಿಫಿಕೇಟ್ ಕೊಡ್ತಾರೆ, 2 ವರ್ಷವನ್ನು ಕಂಪ್ಲೀಟ್ ಮಾಡಿ ಬಿಟ್ಟರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾರೆ, 3 ವರ್ಷ ಕಂಪ್ಲೀಟ್ ಮಾಡಿ ಬಿಟ್ಟರೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ, 4 ವರ್ಷ ಕಂಪ್ಲೀಟ್ ಮಾಡಿದ್ರೆ ಆನರ್ಸ್ ಅಂತಕ್ಕಂಥ ಒಂದು ಪದವಿಯನ್ನು ಕೊಡ್ತಾರೆ. ನಾವು ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಲ್ಲಿಂದ ನಾವು ಮುಂದೆ ಕಲಿತಕ್ಕಂತಹ ಒಂದು ಅವಕಾಶ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ಇದೆ. ಮೊದಲೆಲ್ಲ ಆ ಥರ ಇದ್ದಿಲ್ಲ. ಮೊದಲೆಲ್ಲ ನಾವು ಒಂದು ಸಲ ನಾವು ಪದವಿಗೆ ಪ್ರವೇಶ ಪಡೆದೇವಪ್ಪ ಅಂದರೆ ನಾವು ಅದು ಕಂಪಲ್ಸರಿಯಾಗಿ ನಾವು ಅದನ್ನು ಇಂತಿಷ್ಟು ವರ್ಷಗಳಲ್ಲಿ ಮುಗಿಸಬೇಕು ಅನ್ನುವ ಒಂದು ರೂಲ್ ಇತ್ತು. ಆದರೆ ಇವಾಗ ಆ ಥರ ಇಲ್ಲ. ಅಂದರೆ ನೀವು ಮನಸ್ಸು ಬಂದಾಗ ಎಂಟ್ರಿ ಆಗ್ಬೋದು, ಮನಸ್ಸು ಬಂದಾಗ ಎಕ್ಸಿಟ್ ಆಗ್ಬೋದು. ನಾನು 1 ವರ್ಷ ಕಲಿತು ಬಿಟ್ಟು ಮತ್ತೆ ನೀವು ಬಂದು 2ನೇ ವರ್ಷ ಜಾಯ್ನ್ ಆಗ್ಬೋದು, 2 ವರ್ಷ ಕಲಿತು ಮತ್ತೆ ಬಿಟ್ಟು ಮತ್ತೆ 2 ವರ್ಷ 3 ವರ್ಷ ಬಿಟ್ಟು ಮತ್ತೆ ನೀವು ಮುಂದೆ 3ನೇ ವರ್ಷ ಜಾಯ್ನ್ ಆಗ್ಬೋದು. ಆಮೇಲೆ ನೀವು 3 ವರ್ಷ ಪೂರ್ಣಗೊಂಡಿದ ಮೇಲೆ ನಿಮಗೆ ಪದವಿಯನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಅದೇ ಕಾಲೇಜಿನಲ್ಲಿ 4ನೇ ವರ್ಷದ ಆನರ್ಸ್ ಇರಲಿಲ್ಲ ಅಂದರೆ ನೀವು ಬೇರೆ ಕಾಲೇಜಿನಲ್ಲಿ ಆ 4ನೇ ವರ್ಷದ ಆನರ್ಸ್ಗೆ ಪ್ರವೇಶವನ್ನು ಪಡೆದು ನೀವು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಬಹುದು. ಸೊ ಮುಖ್ಯವಾಗಿ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣ, ಮೌಲ್ಯ ಆಧಾರಿತ ಶಿಕ್ಷಣ ಮತ್ತು ವಿದ್ಯಾರ್ಥಿಗೆ ತನ್ನ ಆಸಕ್ತಿಗೆ ಅನುಗುಣವಾಗಿ ವಿಷಯಗಳನ್ನು ಆರಿಸಿಕೊಳ್ತಕ್ಕಂಥದ್ದು, ಇವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತಕ್ಕಂತಹ ಮುಖ್ಯವಾದ ಸಂಗತಿಗಳು.
ಏಕೆಂದರೆ ಇವತ್ತ ನಾವು ಬರೀ ಜ್ಞಾನವನ್ನೇ ಪಡೆದುಕೊಂಡು ಇವತ್ತ ನಾವು ಬರೀ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವೆಲ್ಲ ಬರೀ ಇವೇ ಓದ್ಕೊಂಡು ನಾವೆಲ್ಲರೂ ಆ ಒಂದು ಪದವಿಯ ಪ್ರಮಾಣ ಪತ್ರಗಳನ್ನ ಪಡೆದುಕೊಂಡು ನಾವು ಉದ್ಯೋಗಕ್ಕೆ ಅಲೆದಾಡುವುದು ಜಾಸ್ತಿ ಆದೋದ್ರಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚುತ್ತಿದೆ. ಸೊ ಯಾವಾಗ ನಾವು ವಿದ್ಯಾರ್ಥಿಗೆ ನಾವು ಈ ಸ್ಕಿಲ್ ಎಜುಕೇಶನ್, ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡ್ತೀವಿ, ಅವಾಗ ಆ ವಿದ್ಯಾರ್ಥಿಯು ತನ್ನ ಆಸಕ್ತಿಗೆ ಅನುಗುಣವಾಗಿ ಕೌಶಲ್ಯದ ವಿಷಯಗಳನ್ನ ಆರಿಸಿಕೊಂಡು ಅವನು ಆ ಒಂದು ವಿಷಯದಲ್ಲಿ ತನ್ನ ಸ್ವ ಉದ್ಯೋಗ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಒಂದು ಉದ್ಯೋಗಗಳನ್ನು ಅವನು ಮಾಡಬಹುದು. ಇನ್ನು ಮೌಲ್ಯ ಆಧಾರಿತ ವಿಷಯಗಳು, ಇವತ್ತಿನ ಒಂದು ಕಾಲದಲ್ಲಿ ಮಾನವೀಯ ಮೌಲ್ಯಗಳ ಕೊರತೆ ಉಂಟಾಗ್ತಾ ಇದೆ. ಸೊ ಅದಕ್ಕಾಗಿ ಆ ಒಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸೋದಕ್ಕೋಸ್ಕರ, ಯಾಕಂದ್ರೆ ಇವತ್ತ ಬರೀ ಪದವಿ ಇದ್ರೆ ಸಾಲದು, ಅದರ ಜೊತೆ ಮಾನವೀಯ ಮೌಲ್ಯಗಳನ್ನ ಹೊಂದಿರತಕ್ಕಂತಹ ಒಬ್ಬ ಪದವೀಧರ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡಬಲ್ಲ. ಹಾಗಾಗಿ ನಾವು 4 ಸ್ಕಿಲ್ ಎಜುಕೇಶನ್ ಮತ್ತೆ 4 ವ್ಯಾಲ್ಯೂ ಬೇಸ್ಡ್ ಸಬ್ಜೆಕ್ಟ್ಸ್ ಅನ್ನ ನಾವು ಈ ನಮ್ಮ 4 ವರ್ಷದ ಪದವಿಯಲ್ಲಿ ಓದ್ತೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳು ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗದೆ ಯಾವ ವಿಷಯಗಳನ್ನ ಆರಿಸಿಕೊಳ್ಳಬೇಕು, ಯಾವ ವಿಷಯಗಳನ್ನ ಆರಿಸಿಕೊಂಡ್ರೆ ನಮಗೆ ಮುಂದೆ ಭಾರಿ ಬೇಡಿಕೆ ಇದೆ, ಆ ತರದ ಒಂದು ಗೊಂದಲಗಳಿಗೆ ಒಳಗಾಗದೆ ಆ ಕಾಲೇಜಿನಲ್ಲಿ ಇದ್ದಿರ್ತಕ್ಕಂತಹ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ವಿದ್ಯಾರ್ಥಿಯು ತನಗೆ ಒಂದು ಇಷ್ಟವಿರುವ, ತನಗೆ ಆಸಕ್ತಿ ಇರುವ ಆ ಒಂದು ವಿಷಯಗಳನ್ನ ಆರಿಸಿಕೊಂಡು ಅವನು ತನ್ನ ಒಂದು ಪದವಿಯನ್ನ ಪೂರ್ಣಗೊಳಿಸಿದ ಮೇಲೆ ಅವನು ಅದೇ ಕ್ಷೇತ್ರದಲ್ಲಿ ಮುಂದುವರಿದು ಒಂದು ಉತ್ತಮವಾದ ಸಾಧನೆಯನ್ನ ಮಾಡಬಹುದು. ನಾವು ಈ 2 ವರ್ಷ ಆದ್ಮೇಲೆ ಅಂದ್ರೆ 5ನೇ ಸೆಮಿಸ್ಟರ್ನಲ್ಲಿ ವಿದ್ಯಾರ್ಥಿಯು ತಾನು ಆರಿಸಿಕೊಂಡಿರ್ತಕ್ಕಂಥ ಈ 2 ಐಚ್ಛಿಕ ವಿಷಯಗಳು, 2 ಮುಖ್ಯ ಐಚ್ಛಿಕ ವಿಷಯಗಳಲ್ಲಿ ಅವನು ಇನ್ನೂ ತನಗೆ ಹೆಚ್ಚಿಗೆ ಆಸಕ್ತಿ ಇರತಕ್ಕಂತಹ ಒಂದು ವಿಷಯ, ಅಂದ್ರೆ ಉದಾಹರಣೆಗೆ ಇವಾಗ ಅವನು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ನಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿ ಈ 2 ವಿಷಯಗಳನ್ನ ಅವನು ಆರಿಸಿಕೊಂಡಿದ್ದಾನೆ ಅಂದರೆ ಆ ವಿದ್ಯಾರ್ಥಿಯು ಇಲ್ಲ, ನಾನು ಮ್ಯಾಥಮೆಟಿಕ್ಸ್ ಅಂತಕ್ಕಂಥ ಒಂದು ವಿಷಯಕ್ಕೆ ನನಗೆ ಹೆಚ್ಚಿನ ಆಸಕ್ತಿ ಇದೆ, ನಾನು ಅದು ಒಂದೇ ವಿಷಯಕ್ಕೆ ನಾನು ಹೆಚ್ಚಿಗೆ ಫೋಕಸ್ ಮಾಡ್ತೀನಿ ಅಂದಾಗ ಅವನು 5ನೇ ಸೆಮಿಸ್ಟರ್ನಲ್ಲಿ ಆ ಒಂದು ವಿಷಯಕ್ಕೆ ಹೆಚ್ಚಿನ ಕ್ರೆಡಿಟ್ ಅನ್ನ ತೆಗೆದುಕೊಂಡು ಅವನು ಆ ಒಂದು ವಿಷಯದಲ್ಲಿ ಅವನು ತನ್ನ ಒಂದು ಶಿಕ್ಷಣವನ್ನ ಮುಂದುವರಿಸ್ಕೊಳ್ಬಹುದು. ಆಮೇಲೆ ಇವಾಗಿನ ಒಂದು ಎಜುಕೇಶನ್ ಸಿಸ್ಟಮ್ನಲ್ಲಿ ನಾವು ಈ 3 ವರ್ಷದ ಪದವಿಯನ್ನ ಪೂರ್ಣಗೊಳಿಸಿದ ಮೇಲೆ ಮತ್ತೆ ನಾವು 2 ವರ್ಷದ PG ಯನ್ನ ಮಾಡಬೇಕು. ಆ 2 ವರ್ಷದ PG ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ಒಂದು PhD ಮಾಡೋದಕ್ಕೆ ಅವಕಾಶವಿದೆ. ಆದರೆ ಈಗಿನ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ನಮಗೆ 4 ವರ್ಷದ ಪದವಿಯನ್ನ ಪೂರ್ಣಗೊಳಿಸಿದ ಮೇಲೆ ನಮಗೆ PhD ಮಾಡುವ ಅವಕಾಶವಿದೆ. ಏಕೆಂದರೆ ಈ ಒಂದು ಹೊಸ ಶಿಕ್ಷಣ ನೀತಿಯಲ್ಲಿ ವಿದ್ಯಾರ್ಥಿಯು ತನ್ನ 5ನೇ ಸೆಮಿಸ್ಟರ್ನಿಂದಲೇ ಈ ಒಂದು ಸಂಶೋಧನೆಗೆ ಹೆಚ್ಚನ್ನ ಒತ್ತನ್ನು ಕೊಡ್ತಾನೆ. ಮುಖ್ಯವಾಗಿ ಈ 7 ಮತ್ತು 8ನೇ ಸೆಮಿಸ್ಟರ್ನಲ್ಲಿ ಅವನು ಈ ಸಂಶೋಧನಾ ಕಾರ್ಯವನ್ನು ಕೈಗೊಳ್ತಾನೆ, ಅದಕ್ಕೆ ತಕ್ಕಂತೆ ಅವನು ಅಭ್ಯಾಸವನ್ನು ಮಾಡ್ತಾನೆ. ಹಾಗಾಗಿ ಈ 4 ವರ್ಷದ ಆನರ್ಸ್ ಪದವಿ ಮುಗಿದ ಮೇಲೆ ನೇರವಾಗಿ ಅವನು PhDಗೆ ಹೋಗ್ಬೋದು. ಸೊ ಇಂಥ ಈ ಒಂದು ಸುವರ್ಣ ಒಂದು ಅವಕಾಶ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ನಿಜವಾದ ಅರ್ಥವನ್ನ ತಿಳಿದುಕೊಂಡು ಆ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಆಧಾರಿತ ಶಿಕ್ಷಣ, ಮೌಲ್ಯ ಆಧಾರಿತ ಶಿಕ್ಷಣ ಹಾಗೂ ಬಹು ಶಿಸ್ತಿಯ ಒಂದು ಆಯ್ಕೆಯ ಶಿಕ್ಷಣವನ್ನ ನೀಡಿ ಒಂದು ಭವ್ಯ ಸುಂದರ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತೇನೆ. ಸೊ ಎಲ್ಲರಿಗೂ